ನಮಸ್ತೆ ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ದಿನಾಂಕ ಸಮೀಪಿಸ್ತಾ ಇದೆ. ಚುನಾವಣೆ ಅಂತಂದರೆ ಅದು ಪ್ರಜಾಪ್ರಭುತ್ವದ ಹಬ್ಬ. ಇಲ್ಲಿ ಮತದಾರರೇ ಪ್ರಭುಗಳು. ಹಾಗಾಗಿ ಬರಲಿರುವಂಥ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಉತ್ಸಾಹದಿಂದ ಎದುರುಗೊಳ್ಳೋಣ. ನಮ್ಮದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಇದು ಈ ಹಿಂದೆ ಮಂಗಳೂರು ಲೋಕಸಭಾ ಕ್ಷೇತ್ರ ಅಂತ ಕರೆಯಲ್ಪಡ್ತಾ ಇತ್ತು. ಈ ಬರಲಿರುವ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಈ ಕ್ಷೇತ್ರದ ಒಂದಷ್ಟು ವಿಚಾರಗಳ ಬಗ್ಗೆ, ಚುನಾವಣಾ ಸ್ವಾರಸ್ಯಗಳ ಬಗ್ಗೆ, ಮಾಹಿತಿಗಳ ಬಗ್ಗೆ ಬೆಳಕು ಚೆಲ್ಲುವ ಒಂದು ವಿಶೇಷ ಎಪಿಸೋಡ್ ಇದು ಚುನಾವಣಾ ಕುರುಕ್ಷೇತ್ರ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅದು 2008ರ ಮೊದಲು ಮಂಗಳೂರು ಲೋಕಸಭಾ ಕ್ಷೇತ್ರ ಅಂತ ಕರೆಯಲ್ಪಡ್ತಾ ಇತ್ತು. ಇದು ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು. 2002ರಲ್ಲಿ ರಚಿತವಾದಂತಹ ಭಾರತದ ಡಿಲಿಮಿಟೇಷನ್ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ 2008ರಲ್ಲಿ ಸಂಸತ್ತಿನ ಕ್ಷೇತ್ರಗಳ ವಿಂಗಡಣೆ ಅನುಷ್ಠಾನ ಆದಾಗ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿ ಹೆಸರನ್ನು ಪಡೆಯುತ್ತದೆ. ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳೆಂದರೆ ಮಂಗಳೂರು ನಗರ ಉತ್ತರ, ಮಂಗಳೂರು ನಗರ ದಕ್ಷಿಣ, ಮಂಗಳೂರು ಅಂದರೆ ಉಳ್ಳಾಲ ಭಾಗ ಇರುವಂಥ ಮಂಗಳೂರು, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮೂಡಬಿದ್ರೆ, ಇಷ್ಟು ಕ್ಷೇತ್ರಗಳು ಅಂದರೆ 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಇನ್ನು ಈ 2008ರ ಡಿಲಿಮಿಟೇಷನ್ ಮೊದಲು ಇತರ ಕೆಲವು ವಿಧಾನಸಭಾ ಕ್ಷೇತ್ರಗಳು ಕೂಡ ಈ ಒಂದು ಕ್ಷೇತ್ರದ ಜೊತೆಗಿತ್ತು. ಅದೆಂದರೆ ಕೊಡಗಿನ ವಿರಾಜಪೇಟೆ, ಮಡಿಕೇರಿ, ಸೋಮವಾರಪೇಟೆ, ಅದರ ಜೊತೆಗೆ ಸುಳ್ಯ, ಪುತ್ತೂರು, ವಿಟ್ಲ ಕ್ಷೇತ್ರ ಆಗೈತು. ಜೊತೆಗೆ ಮಂಗಳೂರು ಮತ್ತು ಉಳ್ಳಾಲ, ಈ 8 ಕ್ಷೇತ್ರಗಳು ಈ ಒಂದು ದಕ್ಷಿಣ ಕನ್ನಡ ಅಂದರೆ ಆಗ ಮಂಗಳೂರು ಲೋಕಸಭಾ ಕ್ಷೇತ್ರದ ಜೊತೆಗಿತ್ತು. ವೀಕ್ಷಕರೇ, ಒಂದಷ್ಟು ಇತಿಹಾಸವನ್ನು ನೋಡುವುದಾದರೆ 1950ರ ವೇಳೆಗೆ ಮಂಗಳೂರು ಲೋಕಸಭಾ ಕ್ಷೇತ್ರವು ಮದ್ರಾಸ್ ರಾಜ್ಯದ ದಕ್ಷಿಣ ಕೆನರಾ ಲೋಕಸಭಾ ಕ್ಷೇತ್ರದ ಒಂದು ಭಾಗ ಆಗಿತ್ತು. ಆ ಸ್ಥಾನವು 1951ರಲ್ಲಿ ದಕ್ಷಿಣ ಕೆನರಾ ಲೋಕಸಭಾ ಕ್ಷೇತ್ರ ಎನ್ನುವ ಹೆಸರಿನಿಂದ ಕರೆಯಲ್ಪಡ್ತಾ ಇತ್ತು. ಆಗ ಇಲ್ಲಿ ಬಿ ಶಿವರಾವ್ ಎನ್ನುವವರು ಅಂದರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಬಿ ಶಿವರಾವ್ ಎನ್ನುವವರು ಈ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು. ಇನ್ನು ಹಿಂದಿನ ಮದ್ರಾಸ್ ರಾಜ್ಯದ ದಕ್ಷಿಣ ಕೆನರಾ ಜಿಲ್ಲೆ 1956ರಲ್ಲಿ ಮೈಸೂರು ರಾಜ್ಯದಲ್ಲಿ ವಿಲೀನಗೊಂಡಾಗ ಇದು ಮಂಗಳೂರು ಲೋಕಸಭಾ ಕ್ಷೇತ್ರ ಆಗಿತ್ತು. ಆ ಬಳಿಕ 2008ರಲ್ಲಿ ಡಿಲಿಮಿಟೇಷನ್ ಪ್ರಕಾರ ಅದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿತ್ತು. ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ಬಳಿಕ ಇಲ್ಲಿಯವರೆಗೆ ಈ ಒಂದು ಕ್ಷೇತ್ರದಲ್ಲಿ 16 ಚುನಾವಣೆಗಳು ನಡೆದಿದೆ, ಲೋಕಸಭಾ ಚುನಾವಣೆಗಳು ನಡೆದಿದೆ. ಆ ಚುನಾವಣೆಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎನ್ನುವುದನ್ನು ಒಂದು ಸಂಕ್ಷಿಪ್ತವಾಗಿ ನೋಡುವುದಾದರೆ 1957ರಲ್ಲಿ ಇಲ್ಲಿ KR ಆಚಾರ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದರು. 1962ರಲ್ಲಿ ಎ ಶಂಕರ ಆಳ್ವ ಗೆದ್ದು ಸಂಸದರಾಗಿದ್ದರು. ಅವರು ಕೂಡ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ. 1967ರಲ್ಲಿ CM ಪೂರ್ಣಚ್ಚ ಅವರು ಕೂಡ ಇಲ್ಲಿ ಗೆದ್ದು ಸಂಸದರಾದರು. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿದ್ದರು. 1971ರಲ್ಲಿ KK ಶೆಟ್ಟಿ ಎನ್ನುವ ರಾಜಕೀಯ ಮುತ್ಸದ್ದಿ, ಅವರು ಕೂಡ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನೇತಾರರು. ಅವರು ಗೆಲುವು ಸಾಧಿಸಿ ಸಂಸದರಾಗಿದ್ದರು. 1971ರಲ್ಲಿ ಜನಾರ್ದನ ಪೂಜಾರಿ ಅವರು ಪ್ರಥಮ ಬಾರಿಗೆ ಇಲ್ಲಿ ಸಂಸದರಾಗ್ತಾರೆ. ಆ ಬಳಿಕ 1980ರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅವರು ಗೆದ್ದು ಬರ್ತಾರೆ. 1984ರಲ್ಲೂ ಅವರು ಗೆಲುವು ಸಾಧಿಸಿ ಲೋಕಸಭಾ ಸದಸ್ಯರಾಗ್ತಾರೆ. ಜೊತೆಗೆ 1989ರಲ್ಲೂ ಕೂಡ ಬಿ ಜನಾರ್ದನ ಪೂಜಾರಿಯವರು ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆ ಮೂಲಕ ಸತತ 4 ಬಾರಿ ಅವರು ಈ ಕ್ಷೇತ್ರದಲ್ಲಿ ಸಂಸದರಾಗಿ ದೆಹಲಿಯನ್ನು ಸಂಸತ್ ಭವನವನ್ನು ಪ್ರವೇಶ ಮಾಡ್ತಾರೆ. ಆ ಮೂಲಕ ಈ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸ್ತಾರೆ. ಅದುವರೆಗೆ ಕಾಂಗ್ರೆಸ್ಸಿನ ಭದ್ರ ಕೋಟೆಯಾಗಿದ್ದಂಥ ಈ ಲೋಕಸಭಾ ಕ್ಷೇತ್ರ 1991ರ ವೇಳೆಗೆ ಮಗ್ಗುಲು ಬದಲಾಯಿಸದೆ ರಾಜಕೀಯವಾಗಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ಬಾರಿ 1991ರ ಚುನಾವಣೆಯಲ್ಲಿ BJP ನಾಯಕರಾದ ವಿ ಧನಂಜಯ ಕುಮಾರ್ ಅಂದರೆ ವೇಣೂರು ಧನಂಜಯ ಕುಮಾರ್ ಇಲ್ಲಿ ಸಂಸದರಾಗಿ ಗೆದ್ದು ಬರ್ತಾರೆ. ಆ ಬಳಿಕ BJPಯ ಜಮಾನ ಅಂದರೆ ಧನಂಜಯ ಕುಮಾರ್ ಅವರ ಜಮಾನ ಸತತ 4 ಲೋಕಸಭಾ ಚುನಾವಣೆಗಳಲ್ಲಿ ವಿ ಧನಂಜಯ ಕುಮಾರ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ.
1991ರಲ್ಲಿ ಮೊದಲ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ. 1996ರಲ್ಲಿ ಮತ್ತೆ ಗೆದ್ದು ಸಂಸದರಾಗ್ತಾರೆ. 1998ರಲ್ಲಿ ಧನಂಜಯ ಕುಮಾರ್ ಹ್ಯಾಟ್ರಿಕ್ ಬಾರಿಸಿ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಅದೇ ರೀತಿಯಲ್ಲಿ 1999ರಲ್ಲಿ ಮತ್ತೆ ಗೆಲುವನ್ನು ಸಾಧಿಸಿ ಸತತ 4 ಬಾರಿ ಈ ಕ್ಷೇತ್ರವನ್ನು ಅವರು ಸಂಸತ್ತಿನಲ್ಲಿ ಪ್ರತಿನಿಧಿಸ್ತಾರೆ. ವೀಕ್ಷಕರೇ, 2004ರಲ್ಲಿ BJP ಹೊಸ ಮುಖಕ್ಕೆ ಅವಕಾಶವನ್ನು ನೀಡುತ್ತೆ. ಅಂದರೆ ಸುಳ್ಯದ ಮಣ್ಣಿನ ಮಗ DV ಸದಾನಂದ ಗೌಡರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಮೊದಲು ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನೀಡಿ ಆ ಬಾರಿ ಅವರು ಗೆಲುವನ್ನು ಸಾಧಿಸ್ತಾರೆ. ಆ ಬಳಿಕ ಅದು 13ನೇ ಚುನಾವಣೆಯಲ್ಲಿ, 14ನೇ ಚುನಾವಣೆಯಲ್ಲಿ ಅಂದರೆ 2009ರಲ್ಲಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಅಭ್ಯರ್ಥಿಯಾಗ್ತಾರೆ. DV ಸದಾನಂದ ಗೌಡರು ಪಕ್ಕದ ಇನ್ನೊಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋಗ್ತಾರೆ. ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಚುನಾವಣೆಗೆ ನಿಂತು ಮೊದಲ ಬಾರಿಗೆ ಗೆಲುವನ್ನು ಸಾಧಿಸ್ತಾರೆ. ಆ ಬಳಿಕ ಸತತ 3 ಬಾರಿ ಅಂದರೆ 2009, 2014 ಮತ್ತು 2019 ಈ 3 ಚುನಾವಣೆಯಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು BJP ಅಭ್ಯರ್ಥಿಯಾಗಿದ್ದರು. ಅತ್ಯಧಿಕ ಬಹುಮತದಿಂದ ಗೆಲುವನ್ನು ಸಾಧಿಸಿ 15 ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಸಂಸತ್ನಲ್ಲಿ ಪ್ರತಿನಿಧಿಸಿದವರು ನಳಿನ್ ಕುಮಾರ್ ಕಟೀಲ್. ಹೀಗೆ ಒಟ್ಟು ಅಂದರೆ ಮಂಗಳೂರು ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ಬಳಿಕ ಒಟ್ಟು 16 ಚುನಾವಣೆಗಳು ಇಲ್ಲಿ ನಡೆದಿದೆ, ಲೋಕಸಭಾ ಚುನಾವಣೆಗಳು. ಈ 16 ಚುನಾವಣೆಗಳಲ್ಲಿ 8 ಬಾರಿ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿ ಸಂಸತ್ತಿಗೆ ತನ್ನ ಪ್ರತಿನಿಧಿಯನ್ನು ಕಳುಹಿಸಿಕೊಟ್ಟಿದೆ. ಆ ಬಳಿಕ BJP ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಅಂದರೆ 8 ಬಾರಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಇದು 17ನೆಯ ಚುನಾವಣೆ ನಡೀತಾ ಇರುವಂಥದ್ದು ಮಂಗಳೂರು ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದ ಬಳಿಕ. ಈ 17ರ ಚುನಾವಣೆಯಲ್ಲಿ ಯಾರು ಈ 8ರ ಸಂಖ್ಯೆಯನ್ನು ದಾಟುತ್ತಾರೆ ಎನ್ನುವುದು ಬಹಳ ಕುತೂಹಲದ ಅಂಶ. ಬಹುಶಃ ಈಗ ಈ ಒಂದು ನಾನು ಉಲ್ಲೇಖಿಸಿದ ಹೆಸರುಗಳಲ್ಲಿ 3 ಹೆಸರುಗಳು ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ದಾಖಲೆಯನ್ನು ಬರೀತದೆ. ಅಂದರೆ ಜನಾರ್ದನ ಪೂಜಾರಿಯವರು, ವಿ ಧನಂಜಯ ಕುಮಾರ್ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು. ಬಿ ಜನಾರ್ದನ ಪೂಜಾರಿ ಹಾಗೂ ವಿ ಧನಂಜಯ ಕುಮಾರ್ ಅವರು ಸತತ 4 ಬಾರಿ 4 ಅವಧಿಗಳಲ್ಲಿ ಈ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಅವರೊಂದು ದಾಖಲೆಯನ್ನು ಬರೀತಾರೆ. ಸತತ 4 ಬಾರಿ ಇಬ್ಬರೂ ಕೂಡ ಚುನಾವಣೆಗಳಲ್ಲಿ ಗೆಲುವಿನ ಶರಾವನ್ನು ಬರೆದು ಅವರು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ. ಆ ಮೂಲಕ ಅದೊಂದು ದಾಖಲೆ. ಆದರೆ ನಳಿನ್ ಕುಮಾರ್ ಕಟೀಲ್ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಅವರು ಸತತ 3 ಗೆಲುವನ್ನು ಸಾಧಿಸಿದ್ರೂ ಕೂಡ ಒಟ್ಟು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಂಸತ್ತಿನಲ್ಲಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಏನು ಅವರು ಸೇವೆ ಸಲ್ಲಿಸಿದ ವರ್ಷಗಳ ಆಧಾರದಲ್ಲಿ ಅವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅಂದರೆ ಜನಾರ್ದನ ಪೂಜಾರಿಯವರು 4 ಬಾರಿ ಸಂಸದರಾಗಿದ್ದರೂ ಕೂಡ ಅವರು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿದ್ದದ್ದು 12 ವರ್ಷ, ಅಂದರೆ ಅವಧಿ ಪೂರ್ಣ ಚುನಾವಣೆಗಳು ಬಂದ ಕಾರಣಕ್ಕೆ. ಹಾಗಾಗಿ ಅವರು 12 ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ. ವಿ ಧನಂಜಯ ಕುಮಾರ್ BJP ಪ್ರತಿನಿಧಿ, ಅವರು 8 ವರ್ಷಗಳ ಕಾಲ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಆದರೆ ನಳಿನ್ ಕುಮಾರ್ ಕಟೀಲ್ ಬರೋಬ್ಬರಿ 15 ವರ್ಷಗಳ ಅಂದರೆ 3 ಅವಧಿ 15 ವರ್ಷಗಳ ಕಾಲ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಎನ್ನುವುದು ಹೊಸ ದಾಖಲೆ. ವೀಕ್ಷಕರೇ, ಇನ್ನು ಕಳೆದ ಒಂದಷ್ಟು ಅಂದರೆ 3-4 ಚುನಾವಣೆಗಳತ್ತ ನಾವು ದೃಷ್ಟಿಕೋನವನ್ನು ಹರಿಸಿದಾಗ ಯಾವ ರೀತಿಯಲ್ಲಿ ಬಹುಮತ ಬಂದಿದೆ ಎನ್ನುವಂಥದ್ದು 2004ರಲ್ಲಿ ಅಂದರೆ ಸತತ 4 ಬಾರಿ ಧನಂಜಯ ಕುಮಾರ್ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ ನಂತರ ಹೊಸ ಅಭ್ಯರ್ಥಿಯಾಗಿ DV ಸದಾನಂದ ಗೌಡರು ಬರ್ತಾರೆ. ಅವರು 2004ರಲ್ಲಿ ಅವರು ಆ ಚುನಾವಣೆಯನ್ನು ಎದುರಿಸಿದಾಗ ಆಗ ದೊರೆತ ಬಹುಮತ BJPಗೆ, DV ಸದಾನಂದ ಗೌಡರಿಗೆ 33,415. ಉಳಿದ ಎಲ್ಲ ಚುನಾವಣೆಗಳು ನಂತರ ಬಂದ ಎಲ್ಲ ಚುನಾವಣೆಗಳಲ್ಲಿ BJP ತನ್ನ ವೋಟ್ ಶೇರನ್ನು ಜೊತೆಗೆ ಬಹುಮತವನ್ನು ಹೆಚ್ಚಿಸಿಕೊಳ್ತಲೇ ಹೋಯಿತು. 2009ರಲ್ಲಿ ಅಂದರೆ 2004ರಲ್ಲಿ DV ಸದಾನಂದ ಗೌಡರ ವಿರುದ್ಧ ನಿಂತಿದ್ದಂಥದ್ದು ಕಾಂಗ್ರೆಸ್ಸಿನ ಅಗ್ರಗಣ್ಯ ನಾಯಕರಾಗಿದ್ದಂಥ ವೀರಪ್ಪ ಮೊಯ್ಲಿಯವರು. ಅವರನ್ನು 33,415 ಮತಗಳಿಂದ DV ಸದಾನಂದ ಗೌಡರು ಪರಾಭವಗೊಳಿಸ್ತಾರೆ. ಇನ್ನು 2009ರ ವೇಳೆಗೆ ನಳಿನ್ ಕುಮಾರ್ ಕಟೀಲ್ BJP ಅಭ್ಯರ್ಥಿಯಾಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದದ್ದು 4 ಬಾರಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ
ಕಾಂಗ್ರೆಸ್ಸಿನ ಅಗ್ರಗಣ್ಯ ನಾಯಕ ಬಿ ಜನಾರ್ದನ ಪೂಜಾರಿಯವರು. ಆದರೆ ಕಟೀಲ್ ಅವರು 40,420 ಮತಗಳಿಂದ ಜನಾರ್ದನ ಪೂಜಾರಿಯವರನ್ನು ಪರಾಭವಗೊಳಿಸ್ತಾರೆ. ಪುನಃ 2014 ಚುನಾವಣೆಯ ವೇಳೆಗೂ ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜನಾರ್ದನ ಪೂಜಾರಿಯವರೇ ಇರ್ತಾರೆ, BJP ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲ್ ಅವರೇ ಇರ್ತಾರೆ. ಆಗಿನ ಕಟೀಲ್ ಅವರ ಗೆಲುವಿನ ಅಂತರ 1,43,709 ಮತಗಳು. ಇದು 2014 ಚಿತ್ರಣ. ವೀಕ್ಷಕರೇ, 2019 ಅಂದರೆ ಕಳೆದ ಚುನಾವಣೆಯಲ್ಲಿ ಹೊಸ ಮುಖ ಕಾಂಗ್ರೆಸ್ನಿಂದ ಬರ್ತದೆ. BJPಯಿಂದ ಕಟೀಲ್ ಅವರೇ ಅವರು ಸತತ ಮೂರನೇ ಬಾರಿ ಸ್ಪರ್ಧೆಗೆ ನಿಂತಿದ್ದರು. ಮಿಥುನ್ ರೈ ಕಾಂಗ್ರೆಸ್ಸಿನ ಯುವ ನಾಯಕರಿಗೆ ಟಿಕೆಟ್ ಸಿಗತ್ತೆ. ಆಗಿನ ಕಟೀಲ್ ಅವರ ಗೆಲುವಿನ ಅಂತರ 2,74,621. ಹೀಗೆ 2004ರಿಂದ 4 ಚುನಾವಣೆಗಳಲ್ಲೂ ಕೂಡ BJP ತನ್ನ ಬಹುಮತವನ್ನು ಹೆಚ್ಚಿಸಿಕೊಂಡೇ ಬಂತು. ಇನ್ನು ವೋಟ್ ಶೇರನ್ನು ನೋಡುವುದಾದರೆ 2004ರಲ್ಲಿ 48.60 ಮತ ಗಳಿಕೆ ಅದು BJPಯದ್ದಾಗಿದ್ದರೆ ಕಾಂಗ್ರೆಸ್ ಇದ್ದು 44.38. ಅದು 2009ರ ವೇಳೆಗೆ BJPಯ ಮತಗಳಿಕೆ 49.16 ಆಗಿದ್ದರೆ ಕಾಂಗ್ರೆಸ್ ಮತಗಳಿಕೆ 45.18. ಇದು 2009ರ ಚುನಾವಣೆಯಲ್ಲಿ. 2014ರ ಚುನಾವಣೆಯಲ್ಲಿ BJPಯ ಮತಗಳಿಕೆ 53 ಅಂದರೆ 53.23 ಆಗಿದ್ದರೆ ಕಾಂಗ್ರೆಸ್ಸಿನ ಮತಗಳಿಕೆ 41.33. ಇನ್ನು 2019ರ ಚುನಾವಣೆ ಅಂದರೆ ಕಳೆದ ಚುನಾವಣೆಯಲ್ಲಿ BJPಯ ಮತಗಳಿಕೆ 57.57 ಆಗಿದ್ದರೆ ಕಾಂಗ್ರೆಸ್ಸಿನ ಮತಗಳಿಕೆ 37.15. ಹೀಗೆ ಒಂದು ಬಹುಮತದಲ್ಲಿ BJP ವರ್ಷದಿಂದ ವರ್ಷಕ್ಕೆ ಅಥವಾ ಚುನಾವಣೆಯಿಂದ ಚುನಾವಣೆಗೆ ಹೇಗೆ ಬಹುಮತವನ್ನು ಹೆಚ್ಚಿಸಿಕೊಂಡು ಬರ್ತಾ ಇತ್ತು, ಜೊತೆಗೆ ವೋಟ್ ಶೇರ್ನಲ್ಲೂ ಕೂಡ ಅದು ಮತ ಪ್ರಮಾಣವನ್ನು ಹೆಚ್ಚಿಸ್ತಾ ಬಂತು. ಈಗ ಮತ್ತೊಂದು ಚುನಾವಣೆಗೆ ಬಂದು ನಿಂತಿದ್ದೇವೆ. ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳಾಗಿವೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ದಾಖಲೆಯನ್ನು ಬರೀತಾರೆ ಅಂದರೆ ಹೊಸ ಮುಖಗಳು ಸ್ಪರ್ಧೆಯನ್ನು ಮಾಡ್ತಾ ಇವೆ. ಹಾಗಾಗಿ ಈ ಬಾರಿಯ ಅಂದರೆ 2024ರ ಚುನಾವಣಾ ಕಣ ಯಾವ ರೀತಿ ಇರ್ತದೆ ಎನ್ನುವುದು ಎಲ್ಲರ ಕುತೂಹಲದ ಅಂಶ. ಇದರ ಜೊತೆಗೆ ಈ ಕ್ಷೇತ್ರದ ಇನ್ನಷ್ಟು ರಾಜಕೀಯ ಸಂಗತಿಗಳ ಬಗ್ಗೆ, ಇಲ್ಲಿ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದವರ ಬಗ್ಗೆ ಮತ್ತು ಚುನಾವಣಾ ಕಣದ ಇನ್ನಷ್ಟು ವಿಶೇಷತೆಗಳ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಮಾತನಾಡೋಣ. ನಮಸ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.